ಹಿರಿಯ ನಾಗರಿಕರ ಬಳಗದ ವತಿಯಿಂದ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ. ಮೈಸೂರಿನ ನರಸಿಂಹ ರಾಜ ಮೊಹಲ್ಲಾದ ಶಿವಾಜಿ ಪಾರ್ಕಿನಲ್ಲಿ 78ನೇ ಸ್ವಾತಂತ್ರ್ಯೋತ್ಸವ ಧ್ವಜಾರೋಹಣವನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯ ಮಾರುತಿರಾವ್ ಪವಾರ್ ನೆರವೇರಿಸುವ ಮೂಲಕ ಶುಭ ಕೋರಿದರು. ಮಾರುತಿರಾವ್ ಅವರು ಈಗ ತಾನೇ ವೇದಿಕೆಗೆ ಬಂದಿದ್ದಾರೆ. ಅವ್ರಿಗೂ ಸಹಿತ ನಮ್ಮ ಶಿವಾಜಿ ಪಾರ್ಕಿನ ಹಿರಿಯ ಈಗ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಎಲ್ಲ ಒಂದು ಚಪ್ಪಾಳೆ ಮೂಲಕ ಅವ್ರನ್ನ ಸ್ವಾಗತಿಸಬೇಕು ಅಂತ ಮೂಲಕ ಕೇಳ್ಕೊತಾ ಇದೀವಿ. ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಅಭಿಯಂತಕರು ಶ್ರೀ ಜಯಕುಮಾರ್ ಅವರು ನಮ್ಮ ಇದೇ ಒಂದು ವಾರ್ಡ್ ಅಲ್ಲಿ ಇರ್ತಕ್ಕಂಥ ಅವ್ರಿಗೂ ಸಹಿತ ನಮ್ಮ ವೇದಿಕೆಯ ಪರವಾಗಿ ಸ್ವಾಗತವನ್ನು. ಅದೇ ರೀತಿ ನಿಮಿಷಾಂಬ ಹೋಟೆಲ್ ಜಯರಾಮ್ ಅವ್ರಿಗೂ ಸಹಿತ ನಮ್ಮ ಸಂಘದ ವತಿಯಿಂದ ಬರ್ತಾ ಇದ್ದಾರೆ. ಅವ್ರಿಗೂ ಸಹಿತ ನಮ್ಮ ಸಂಘದ ವತಿಯಿಂದ ಸ್ವಾಗತ. ಗೌರವಾಧ್ಯಕ್ಷರಾದಂತ ಶ್ರೀ ಎನ್ ಪುಟ್ಟೇಗೌಡರು ಆಗಮಿಸಿ ನಮ್ಮ ಎಲ್ಲ ಕಿರಿಯರು ಹಾಗೂ ಮಹಿಳೆಯರು ಹಾಗೂ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ದಯಮಾಡಿ ಎಲ್ಲ बोलो भारत माता की जय, 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 ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಇವತ್ತಿನ ಮುಖ್ಯ ಅತಿಥಿಗಳಾದಂತ ಪ್ರೊಫೆಸರ್ ನಿನ್ನ ಜನ್ಮದಿನ ಈ ಕಾರ್ಯಕ್ರಮ ಆಯೋಜನೆ ಆದಾಗ ಮಂಜು ಬಂದು ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಈ ದಿನದ ಮುಖ್ಯ ಭಾಷಣಕಾರರಾದಂತ ಪ್ರೊಫೆಸರ್ ಶ್ರೀ ವೇದಿಕೆ ಮುಂಭಾಗ ಬರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಮುಖ್ಯ ಭಾಷಣಕಾರರು ಪ್ರೊಫೆಸರ್ ಡಾಕ್ಟರ್ ಶ್ರೀ ವಿಶಾಲಪ್ಪನವರು ದೀನ್ ವೇದಿಕೆ ಮುಂಭಾಗ ಬರಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ರಾಜ ಮೊಹಲ್ಲಾದ ಶಿವಾಜಿ ಪಾರ್ಕ್ನಲ್ಲಿ ನಮ್ಮ ಹಿರಿಯರ ನಾಗರಿಕ ಬಳಗದ ಎಲ್ಲ ನಮ್ಮ ಪ್ರೀತಿಯ ಸ್ನೇಹಿತರು ಇವತ್ತು ಈ ಸ್ವಾತಂತ್ರ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮೊಹಲ್ಲಾದ ಎಲ್ಲರನ್ನ ಕರೆಸಿ
ವಿಶೇಷವಾದಂಥ ಒಂದು ಆಸಕ್ತಿ ವಹಿಸಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ಇವತ್ತು ಹಿರಿಯ ನಾಗರಿಕರ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಣ್ಣವರು, ಸ್ವಾಮಿ ಎಲ್ಲ ಬಂಧು ಭಗಿನಿಯರಿಗೆ ಇವತ್ತು ಈ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸಿದ್ದೀರಾ. ಈ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಬಹಳ ಪ್ರಮುಖವಾದಂಥ ಅಂಶ, 78 ವರ್ಷ ಕಳೆದ ಮೇಲೆ ನಾವು ಸ್ವಾತಂತ್ರ್ಯೋತ್ಸವ ಮಾಡ್ತಾ ಇದ್ದೀವಿ. ನಮಗೆ ಸ್ವಾತಂತ್ರ್ಯ ಬಂದಿದೆಯಾ ಅನ್ನತಕ್ಕಂಥ ಅನುಮಾನ ಇತ್ತು ಒಂದು ಕಾಲದಲ್ಲಿ. ಎಲ್ಲರ ಪೊಲೀಸರ ಲಾಟಿಗೆ ಬೂಟಿಗೆ ಸ್ವಾತಂತ್ರ್ಯ ಬಂತು ಅನ್ನತಕ್ಕಂಥ ಮಾತನ್ನ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು. ಇವತ್ತು ಭಾರತ ದೇಶ ವಿಶ್ವದಲ್ಲೇ ಇವತ್ತು 5ನೇ ಸ್ಥಾನಕ್ಕೆ ಬಂದಿದೆ. ಇಷ್ಟಲ್ಲೇ ಅದು ವಿಶ್ವದಲ್ಲೇ 3ನೇ ಸ್ಥಾನಕ್ಕೆ ಹೋಗತಕ್ಕಂಥ ಕೌಶಲ್ಯದಲ್ಲಿದೆ. ಅಂದರೆ ಭಾರತ ಇವತ್ತು ಹೆಜ್ಜೆ ಹೆಜ್ಜೆಗೂ ಇವತ್ತು ಅಭಿವೃದ್ಧಿ ದೇಶವಾಗಿ ಕಾಣ್ತಾ ಇದೆ. ಈ ದೇಶದಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದೇ ನಮಗೆ ಬಹಳ ಆನಂದ, ಬಹಳ ಸಂತೋಷ. ವಿಶ್ವದಲ್ಲೇ ಶಾಂತಿಯಿಂದ ಇರತಕ್ಕಂಥ ಒಂದು ದೇಶ ಅಂದರೆ ಅದು ಭಾರತ ದೇಶ. ಆ ದೇಶದಲ್ಲಿ ನಾವು ಇವತ್ತು ಬದುಕಿದ್ದೀವಿ, ಹುಟ್ಟಿದ್ದೀವಿ, ಇಲ್ಲಿ ಬಾಳ್ತಾ ಇದ್ದೀವಿ ಅನ್ನತಕ್ಕಂಥ ಒಂದು ನಮಗೆ ಹೆಮ್ಮೆ, ಬಹಳ ದೊಡ್ಡ ಹೆಮ್ಮೆ ಅದು. ಇವತ್ತು ಸ್ವಾತಂತ್ರ್ಯೋತ್ಸವವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಚರಣೆ ಮಾಡಿದ್ದೀರಾ. ನನಗೆ ಮಾತಾಡಬೇಕು ಅನ್ನತಕ್ಕಂಥ